ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ದುರಂತ ನಡೆದು ಹೋಗಿತ್ತು. ನಾಪತ್ತೆ ಆಗಿದ್ದ ಕೇರಳ ಮೂಲದ ಶ್ರೀನಂದ ಶವವಾಗಿ ಪತ್ತೆಯಾಗಿದ್ದಾಳೆ. ಮಾಣಿಕ್ಯಧಾರ ಬಳಿ 1500 ಅಡಿ ಎತ್ತರದಿಂದ ಪ್ರಪಾತಕ್ಕೆ ಬಿದ್ದು ಸಾವನ್ನಪ್ಪಿರೋ 1500 ಅಡಿ ಎತ್ತರದಿಂದ ಬಿದ್ದಿರೋ ಏಪ್ರಿಲ್ 7ನೇ ತಾರೀಕು ನಾಪತ್ತೆಯಾಗಿದ್ದು ಅವತ್ತೇ ಪೋಷಕರು ಹುಡುಕಾಟವನ್ನು ನಡೆಸಿದ್ರು. ಕೇರಳ ಮೂಲದ 40 ಜನ ಕುಟುಂಬಸ್ಥರು ಸೇರಿ ಇಲ್ಲಿ ಪ್ರವಾಸಕ್ಕೆ ಅಂತ ಬಂದಿದ್ರು. ಚಾರಣವನ್ನ ನಡೆಸ್ತಾ ಇದ್ರು. ಚಂದ್ರದ್ರೋಣ ಬೆಟ್ಟದಲ್ಲಿ ಡ್ರೋನ್, ಥರ್ಮಲ್ ಕ್ಯಾಮೆರಾ, 100 ಸಿಬ್ಬಂದಿಗಳು ಭಾಗಿಯಾಗಿ 3 ದಿನಗಳಿಂದ ಕಾರ್ಯಾಚರಣೆ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಕೇರಳದ ಪಾಲಕ್ಕಾಡ್ ಮೂಲದ ಬಾಲಕಿ ಶ್ರೀನಂದ ಅಪ್ರಾಪ್ತ ಬಾಲಕಿ ಏಪ್ರಿಲ್ 7ರಂದು ಸಂಜೆ 5:30 ಸುಮಾರಿಗೆ ನಾಪತ್ತೆಯಾಗಿದೆ. ಈ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಪಶ್ಚಿಮ ವಲಯ ಐಜಿಪಿ ಅವರು ಪಡೆದುಕೊಳ್ತಾರೆ. ಸಂಜೆ 5:30 ಏಪ್ರಿಲ್ 7ನೇ ತಾರೀಕು ಮಾಣಿಕ್ಯಧಾರಕ್ಕೆ ಶವವನ್ನ ಸಾಗಿಸಲು ಕಷ್ಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಆ ಶವವನ್ನ ಅರಿಶಿಣ ಗುಪ್ಪೆಗೆ ರವಾನೆ ಮಾಡಲಾಗಿದೆ. ಶವದ ಫೋಟೋವನ್ನ ತೋರಿಸಿ ಕೂಡಲೇ ಪೋಷಕರಿಗೆ ಮಾಹಿತಿಯನ್ನು ಕೊಡಲಾಯಿತು. ಆ ಫೋಟೋ ನೋಡ್ತಾ ಇದ್ದಂಗೆ ಫೈಂಡ್ ಔಟ್ ಮಾಡ್ತಾರೆ ಶ್ರೀನಂದ ತಾಯಿ ಮತ್ತು ಕುಟುಂಬಸ್ಥರು. ಆ ಫೋಟೋಗಳನ್ನು ನೋಡ್ತಾ ಇದ್ದಂಗೆ ಅವರ ಆಕ್ರಂದನದ ಸಂದರ್ಭ ಇದು. ಆಕ್ರಂದನದ ದೃಶ್ಯಗಳನ್ನು ನೋಡ್ತಾ ಇದ್ವಿ. 3 ದಿನಗಳಿಂದ ಸತತ ಹುಡುಕಾಟವನ್ನ ನಡೆಸಲಾಗಿತ್ತು. ಡ್ರೋನ್ಗಳನ್ನ ಬಳಸಿಕೊಂಡು ಹುಡುಕಾಟವನ್ನ ಮಾಡಲಾಗಿತ್ತು. ಯಾಕಂದ್ರೆ ಅಲ್ಲಿ ಮನುಷ್ಯರು ಓಡಾಡುವಂತಹ ಪ್ರದೇಶ ಅಲ್ಲ, 1500 ಅಡಿ ಆಳದಲ್ಲಿರುವಂತಹ ಪ್ರಪಾತ. ಹಾಗಾಗಿ ಬಹಳಷ್ಟು ಕಣಿವೆ ಪ್ರದೇಶ ಆಗಿರೋದ್ರಿಂದ, ಕಲ್ಲುಗಳೇ ತುಂಬಿಕೊಂಡಿರೋದ್ರಿಂದ ಅಲ್ಲಿ ಓಡಾಡೋಕೆ ಸಾಧ್ಯ ಆಗಿರಲಿಲ್ಲ. 3 ದಿನಗಳಿಂದ ಡ್ರೋನ್ಗಳನ್ನ ಬಳಸಿಕೊಂಡು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಎಲ್ಲರೂ ಸೇರಿ ನಿರಂತರ ಕಾರ್ಯಾಚರಣೆಯನ್ನ ಮಾಡಿದ್ರು. ಆದರೆ ದುರಾದೃಷ್ಟವಶಾತ್ ಶ್ರೀನಂದ ಸಾವಿನ ಶವದ ಸ್ಥಿತಿಯಲ್ಲಿ ಸಿಕ್ಕಿರೋದು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಶವದ ವಿಚಾರ ಎಲ್ಲ ಆದ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೀತಾ ಇದೆ. ಬಾಕ್ಸ್ ತೆಗೆದುಕೊಂಡು ಬಂದಿರುವಂಥದ್ದು, ಅದರಲ್ಲಿ ಮೃತದೇಹವನ್ನ ಅರಿಶಿಣ ಗುಪ್ಪೆಗೆ ತೆಗೆದುಕೊಂಡು ಹೋಗಲಾಗತ್ತೆ. ಪೋಸ್ಟ್ ಮಾರ್ಟಮ್ ಕೂಡ ಇವತ್ತೇ ಆಗುವಂತಹ ಸಾಧ್ಯತೆಗಳು ಇದೆ. ಸ್ಟ್ರಕ್ಚರ್ ಅದು, ಬಾಕ್ಸ್ ಅಲ್ಲ. ಸೊ ಅದರ ಮೇಲೆ ಶವವನ್ನ ತೆಗೆದುಕೊಂಡು ಹೋಗಲಾಗತ್ತೆ. ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಅಂತ ಬಂದಿದ್ದು, ಆದರೆ ಅತಿ ದೊಡ್ಡ ದುರಂತ ಸಂಭವಿಸಿ ಹೋಗಿದೆ. ಕಾಲು ಜಾರಿ ಶ್ರೀನಂದ ಈ ಪ್ರಪಾತಕ್ಕೆ ಬಿದ್ದಿದ್ದಾಳೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಅನುಮಾನಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಒಂದು ಕೊನೆಯ ವಿಡಿಯೋ, ಅಂದ್ರೆ ಅವರು ವ್ಲಾಗ್ ಮಾಡಿದಂಥ ರೀತಿಯಲ್ಲಿ ಮಾತನಾಡಿದಂತಹ ವಿಡಿಯೋ ನಾವು ಗಮನಿಸಿದ್ವಿ ಆಗ್ಲೇ. ಸೊ ಅದರಲ್ಲಿ ಇದೇ ಶ್ರೀನಂದ ಕೊನೆ ಬಾರಿಗೆ ಕಾಲು ಜಾರಿ ಬಿದ್ದಂತ ಸ್ಥಳ ಅಂತ ಕೂಡ ಮೆನ್ಷನ್ ಅನ್ನ ಮಾಡಲಾಗಿತ್ತು. ಸೊ ಆ ವಿಡಿಯೋ ಮೂಲಕವಾಗಿ ಏನಾದ್ರೂ ಮಾಹಿತಿಗಳು ಅಟ್ಲೀಸ್ಟ್ ಸಿಕ್ಕಿದೆ ಅಂತ ಕಾಣಿಸುತ್ತಾ? ಅರುಣ್, ಏನು ಮಂಗಳವಾರ ಸಂಜೆ 5:30 ಸುಮಾರಿಗೆ ನಾಪತ್ತೆಯಾಗಿದ್ದ ಕೇರಳದ ಪಾಲಕ್ಕಾಡ್ ಮೂಲದ 14 ವರ್ಷದ ಅಪ್ರಾಪ್ತ ಬಾಲಕಿ ಶ್ರೀನಂದ ಮೃತದೇಹ ಈಗ ಸಿಕ್ಕಿರ್ತಕ್ಕಂಥದ್ದು. ಕಳೆದ 3 ದಿನಗಳಿಂದ ಕುಟುಂಬಸ್ಥರು ಮತ್ತು ಪೋಷಕರು ಹಾಗೂ ಚಿಕ್ಕಮಗಳೂರು ಜಿಲ್ಲಾಡಳಿತ ಶ್ರೀನಂದ ಸೇಫ್ ಆಗಿ ಬರಲಿ ಅನ್ನೋ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಆದ್ರೆ ಈಗ ಪೋಷಕರು ಹಾಗೂ ಜಿಲ್ಲಾಡಳಿತದ ಪ್ರಾರ್ಥನೆ ವಿಫಲವಾಗಿರ್ತಕ್ಕಂಥದ್ದು. ಏನು ಶ್ರೀನಂದ ಕಾಲು ಜಾರಿ ಬಿದ್ದು ಮೃತಪಟ್ಟಿರ್ತಕ್ಕಂಥದ್ದು. ಈಗ ಆಕೆಯ ಮೃತದೇಹ ಮಾಣಿಕ್ಯಧಾರದಿಂದ 1500 ಅಡಿ ಕೆಳಭಾಗದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈ ಒಂದು ಮೃತದೇಹವನ್ನ ಅರಿಶಿಣ ಗುಪ್ಪೆಯ ಭಾಗಕ್ಕೆ ಕೊಂಡೊಯ್ಯಲಿಕ್ಕೆ ಈಗಾಗಲೇ ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಸ್ಟ್ರೆಚರ್ಗಳನ್ನ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಶ್ರೀಕೃಷ್ಣ ಆಂಬ್ಯುಲೆನ್ಸ್ ಮೂಲಕವಾಗಿ ಏನು ಈ ಒಂದು ಚಿಕ್ಕಮಗಳೂರು ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಗೆ ಈ ಒಂದು ಶ್ರೀನಂದ ಮೃತದೇಹವನ್ನ ಕೊಂಡೊಯ್ಯಲಾಗುತ್ತೆ. ಇನ್ನು ಯಾಕಂತಂದ್ರೆ ಸುಮಾರು 1,500-2,000 ಅಡಿ ಮೇಲ್ಭಾಗದಲ್ಲಿ ಈ ಒಂದು ಮೃತದೇಹ ಇರ್ತಕ್ಕಂಥದ್ದು. ಆ ಒಂದು ಮೇಲ್ಭಾಗದಿಂದ ಮೃತದೇಹವನ್ನ ಕೆಳಗೆ ಕೊಂಡೊಯ್ಯೋದು ತುಂಬಾನೇ ಕಷ್ಟಕರವಾದಂತಹ ಸಿಚುವೇಶನ್ ಇದೆ. ಯಾಕಂತಂದ್ರೆ ದೃಶ್ಯದಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ, ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಸ್ಟ್ರೆಚರನ್ನ ತಗೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟು ಕಿರಿದಾದ ದುರ್ಗಮ ಹಾದಿಯಲ್ಲಿ, ಅಂಕುಡೊಂಕಿನ ದಾರಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಕೇವಲ ಕಲ್ಲು ಬಂಡೆಗಳ ಮಧ್ಯೆ ಈ ಒಂದು ಸಾಗಿ ಅಲ್ಲಿಂದ ಶವವನ್ನ ಕೆಳಗಿಳಿಸ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಟಫ್ ಕೆಲಸ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಮೃತದೇಹವನ್ನ ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ರೀಚ್ ಆಗ್ತಕ್ಕಂಥದ್ದು. ಆ ಬಳಿಕ ಆ ಒಂದು ಶವವನ್ನ ಎತ್ತಿ ಸ್ಟ್ರೆಚರ್ ಮೇಲೆ ಹಾಕೊಂಡು ಕೆಳಗೆ ತರ್ತಕ್ಕಂಥದ್ದು. ಇನ್ನು SP ಅವರು ಕೂಡ ಏನೋ ಅರ್ಶಿಣಗುಪ್ಪೆಯಲ್ಲೇ ಮೊಕ ಮೂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನಾವೀಗ ಏನು
ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಆ ಒಂದು ಎಲ್ಲ ದೃಶ್ಯಗಳು ಕೂಡ ಈ ಒಂದು ಮಾಣಿಕ್ಯ ದಾರಕ್ಕೆ ಹಿಂಭಾಗ ಅರಿಶಿಣಗುಪ್ಪೆಯ ಕಡೆಯಿಂದ ಹೋಗ್ತಾ ಇರ್ತಕ್ಕಂಥದ್ದು. ಆ ಒಂದು ದೃಶ್ಯದಲ್ಲಿ ಆ ಒಂದು ಏನು ಭಾಗದ ಮೂಲಕವಾಗಿ ಶ್ರೀನಂದ ಮೃತದೇಹವನ್ನ ಕೆಳಭಾಗಕ್ಕೆ ತರಲಾಗುತ್ತೆ ಅರುಣ್. ಓಕೆ ಯೋಗೀಶ್, ಈ ಕೊನೆ ವಿಡಿಯೋ ವಿಚಾರವನ್ನು ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ. ಈ ಬಗ್ಗೆ ಪೊಲೀಸರು ಏನಾದರೂ ತನಿಖೆ ಮಾಡೋ ಸಾಧ್ಯತೆಗಳಿದೆಯಾ? ಆಮೇಲೆ ಏನಂತ ಕೇಸ್ ಮಾಡ್ಕೊಂಡಿದ್ದಾರೆ ಈ ಘಟನೆ ಬಗ್ಗೆ? ಅರುಣ್, ಏನು ಸದ್ಯಕ್ಕೆ ಶ್ರೀನಂದ ಪೋಷಕರು ಮಗಳು ನಾಪತ್ತೆಯಾಗಿರೋದ್ರಿಂದ ನಾಪತ್ತೆ ಕೇಸನ್ನ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಇದೀಗ ಏನಂತಂದ್ರೆ ಶ್ರೀನಂದ ಮೃತದೇಹ ಸಿಕ್ಕಿರೋದ್ರಿಂದಾಗಿ ಮೊದಲ ಬಾರಿಗೆ ಏನು ಆಕೆಯ ಒಂದು ಮೃತದೇಹವನ್ನ ಕೆಳಗೆ ತಗೊಂಡು ಬಂದು ಏನು ಮರಣೋತ್ತರ ಪರೀಕ್ಷೆ ಇರ್ಬೋದು ಮತ್ತೆ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಗಳನ್ನ ಮೊದಲು ಪೂರ್ಣಗೊಳಿಸ್ತಾರೆ. ಆ ಬಳಿಕ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಳ್ತಾರೆ ಅಂತ ಹೇಳ್ಬೋದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಆ ಒಂದು ದಿನ ಸಂಜೆ ಏನು ಆ ಹುಡುಗಿ ಸೆಲ್ಫಿ ವಿಡಿಯೋ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪಕ್ಕಕ್ಕೆ ಸರಿಸಿರ್ತಕ್ಕಂಥದ್ದು. ಆ ಒಂದು ವಿಡಿಯೋನೇ ಆಕೆಯ ಕೊನೆ ವಿಡಿಯೋ ಆಗಿರ್ತದೆ. ಅಲ್ಲಿಂದ ಮೆಟ್ಟಿಲು ಕಡೆ ಓಡಿದಂತ ಯುವತಿ ಕಾಲು ಜಾರಿ ಕೆಳಗಡೆ ಬಿದ್ದಿರಬಹುದಾ ಅಥವಾ ಯಾರಾದ್ರೂ ತಳ್ಳಿರಬಹುದಾ ಅನ್ನೋ ಒಂದು ಎಲ್ಲ ಆಯಾಮಗಳು ವಿವಿಧ ಆಯಾಮಗಳಲ್ಲಿ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯ ಪೊಲೀಸರು ತನಿಖೆಯನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ತಕ್ಕಂಥದ್ದು. ಅರುಣ್, ಓಕೆ, ಪೋಸ್ಟ್ ಮಾರ್ಟಮ್ ಕೂಡ ಇವತ್ತೇ ಅಂತ ಹೇಗೆ ಯೋಗೀಶ್? ಹೌದು ಅರುಣ್, ಏನೋ ಈಗ ನಾನು ಸ್ವಲ್ಪ ಹೊತ್ತಲ್ಲೇ ಏನೋ ಆ ಒಂದು ಮೃತದೇಹದ ಬಳಿಗೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಹೋದ ಬಳಿಕ ಆ ಸ್ಟ್ರೆಚರ್ ಮೂಲಕವಾಗಿ ಅರಿಶಿಣಗುಪ್ಪೆ ಮಾರ್ಗವಾಗಿ ಏನು ಚಿಕ್ಕಮಗಳೂರು ನಗರದ ಅರಳಗುಪ್ಪೆ ಮಲ್ಲೇಗೌಡ ಹಾಸ್ಪಿಟ್ಲಿಗೆ ಈ ಒಂದು ಮೃತದೇಹವನ್ನು ತೆಗೆದುಕೊಂಡಾಗುತ್ತೆ. ಯಾಕಂದ್ರೆ ಕಳೆದ 3 ದಿನಗಳ ಹಿಂದೆ ಈ ಒಂದು ಬಾಲಕಿ ಬಿದ್ದು ಮೃತಪಟ್ಟಿರೋದ್ರಿಂದಾಗಿ ಈಗಾಗಲೇ ಅದು ಡಿಕಂಪೋಸ್ ಆಗಿರ್ತಕ್ಕಂಥ ಸಾಧ್ಯತೆ ಆಗಿರ್ತಕ್ಕಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಮುಖದ ಭಾಗ ಇರ್ಬೋದು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕೊಳೆತಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮೃತದೇಹವನ್ನ ಮತ್ತಷ್ಟು ಡಿಲೇ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತೇನು ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಕುಟುಂಬಸ್ಥರಿಗೆ ಒಂದು ಮೃತದೇಹವನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತೆ ಅನ್ನೋ ಮಾಹಿತಿ ಪೊಲೀಸ್ ಇಲಾಖೆಯ ಮೂಲಗಳಿಂದ ಲಭ್ಯವಾಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ. ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಂತಹ ವ್ಯಕ್ತಿ ಪುನೀತ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ಪುನೀತ್ ಅವರು ನಮಸ್ಕಾರ. ಸರ್ ನಮಸ್ತೆ. ಸರ್, ಈ ಕಾರ್ಯಾಚರಣೆ ಯಾವಾಗ ಆರಂಭ ಆಗಿದ್ದು? ಆಮೇಲೆ ಆ ಒಂದು ವಿಡಿಯೋ ನಾವು ನೋಡ್ತಾ ಇದ್ವಿ, ಆಕೆ ಕೊನೆ ಕ್ಷಣದ ವಿಡಿಯೋ ಅಂತ ಹೇಳಲಾಗ್ತಾ ಇತ್ತಲ್ಲ, ಅಲ್ಲೇ ಆಕೆ ಕಾಲ್ಜಾರಿ ಬಿದ್ದಿದ್ರು ಅಂತ ಅನುಮಾನ ವ್ಯಕ್ತವಾಗಿತ್ತು. ಹಾಗಾಗಿ ನೀವು ಅದೇ ಸರೌಂಡಿಂಗ್ ಅಲ್ಲಿ ಹುಡುಕಾಟಕ್ಕೆ ಮುಂದಾದ್ರ ಹೇಗೆ? ಅದೇ ಸರೌಂಡಿಂಗ್ ಅಲ್ಲೇ ಮುಂದಾದ್ರು ಸರ್. ಪೊಲೀಸರು ಮತ್ತೆ ಫೈರ್ ಆಫೀಸರ್ಗಳೆಲ್ಲ ಡ್ರೋನ್ ಮುಖಾಂತರ 2-3 ದಿನದಿಂದ ಹುಡುಕ್ತಾ ಇದ್ರು. ಅದು ಇವತ್ತು ಬೆಳಗ್ಗೆ ಪತ್ತೆ ಆಗಿದೆ. ಓಕೆ, ಡ್ರೋನ್ ಅಲ್ಲಿ ಫಸ್ಟ್ ಕಾಣಿಸಿದ ಸರ್ ಇದು? ಡ್ರೋನ್. ಓಕೆ, ಈಗ ಬಾಡಿ ಅದು ಡಿಕಂಪೋಸ್ಡ್ ರೀತಿಯಲ್ಲಿ ಏನಾದರೂ ಇತ್ತಾ? ಯಾಕಂದ್ರೆ 3 ದಿನ ಆಯ್ತಲ್ವ ಸರ್, ಅದು ನೀವು ನೋಡಿದಾಗ ಹೇಗಿತ್ತು? ಪುನೀತ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಸರ್ ಸಂಪರ್ಕ ಕಟ್ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀವಿ. ಬಾಡಿಯನ್ನ ತೆಗೆದುಕೊಂಡು ಬರೋದಕ್ಕೆ ಈ ಪುನೀತ್ ಅನ್ನುವಂಥವರು ಕೂಡ ಹೋಗ್ತಾ ಇದ್ದಾರೆ. 1500 ಅಡಿ ಆಳದಲ್ಲಿ ಶವ ಬಿದ್ದಿರುವಂತಹ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಮತ್ತೆ 3 ದಿನ ಆಗಿರೋದ್ರಿಂದ ಅದು ಸ್ವಲ್ಪ ಪ್ರಮಾಣದಲ್ಲಿ ಕೊಳೆತಂತಹ ಸ್ಥಿತಿಯಲ್ಲೂ ಕೂಡ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇನ್ನು ಒಂದು ವಿಡಿಯೋ ಏನಿದೆ, ಆಕೆ ಮತ್ತು ಆಕೆಯ ಸ್ನೇಹಿತೆಯೋ ಅಥವಾ ಕುಟುಂಬಸ್ಥರು ಸೇರಿ ಮಾಡಿರುವಂತಹ ವಿಡಿಯೋ, ಅದು ಕೊನೆಯ ಕ್ಷಣದ ವಿಡಿಯೋ ಆಗಿರುವಂಥದ್ದು. ಸೊ ಅಲ್ಲಿನೇ ಆಕೆ ಕಾಲು ಜಾರಿ ಬಿದ್ದಿರುವಂತಹ ಸಾಧ್ಯತೆಗಳು ಇದೆ ಅಂತ ಫೈಂಡ್ ಔಟ್ ಮಾಡಿ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಹುಡುಕಾಟವನ್ನು ನಡೆಸಲಾಗಿದೆ. 3 ದಿನಗಳಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ಸೇರಿ ಡ್ರೋನ್ಗಳನ್ನ ಬಳಸಿಕೊಂಡು ಹುಡುಕಾಟವನ್ನು ನಡೆಸ್ತಾ ಇದ್ರು. ಸೊ ಫೈನಲಿ ದುರಾದೃಷ್ಟದಿಂದ ಈ ರೀತಿಯಾಗಿ ಈ ಸ್ಥಿತಿಯಲ್ಲಿ ಶ್ರೀನಂದ ಶವ ಸಿಕ್ಕಿರುವಂಥದ್ದು. ಅರಿಶಿಣಗುಪ್ಪೆಗೆ ಶವವನ್ನ ಸ್ಥಳಾಂತರ ಮಾಡಲಾಗುತ್ತೆ, ರವಾನೆ ಮಾಡಲಾಗುತ್ತೆ. ಸ್ಟ್ರೆಚರ್ ಅನ್ನ ತೆಗೆದುಕೊಂಡು ಬಂದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ಬಹಳಷ್ಟು ದುರ್ಗಮವಾದಂತಹ ದಾರಿ ಅದು, ಎಲ್ಲ ಕಾಡು ಪ್ರದೇಶದಿಂದ ಆವೃತ ಆಗಿರುವಂಥದ್ದು. ಮತ್ತೆ ಎತ್ತರ 1500 ಅಡಿ ಇದೆ ಅಂತ ಹೇಳಲಾಗ್ತಾ ಇದೆ. ಟ್ರಕ್ಕಿಂಗ್ಗೆ ಫೇಮಸ್ ಆಗಿರುವಂತಹ ಜಾಗ ಇದು, ಮಾಣಿಕ್ಯ ದಾರ. ಬಹಳಷ್ಟು ಕಲ್ಲು ಬಂಡೆಗಳಿಂದ, ಕಣಿವೆಗಳಿಂದ ಕೂಡಿರುವಂತಹ ಜಾಗ.